ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇದು ಡೇ 4 ಲಾಗ್ ಇನ್ ಅಂಡಮಾನ್. ನಾವು ಹ್ಯಾವ್ಸ್ ಲಾಕಿಂದ ಪೋರ್ಟ್ ಬ್ಲೇರ್ಗೆ ಮತ್ತು ಫೆರ್ರಿನಲ್ಲಿ ಹೋಗ್ತಾ ಇದ್ದೀವಿ. 8 o'clockಗೆ ನಾವು ಅಲ್ಲಿ ಇರಬೇಕಿತ್ತು. ಫೆರ್ರಿ 7:45ಗೆ ನಾವು ರೀಚ್ ಆಗಬೇಕಾಗಿತ್ತು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡಿದ್ರು. ಪ್ಯಾಕ್ ಮಾಡಿಕೊಂಡು ತಗೊಂಡು ನಾವು ಫೆರ್ರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಚೆಕ್ ಇನ್ ಮಾಡಿಸ್ಕೊಂಡು ನೆಕ್ಸ್ಟ್ ಲಗೇಜ್ ಎಲ್ಲ ಶಿಫ್ಟ್ ಮಾಡಿ ಹೊರಟ್ವಿ. ಫೆರ್ರಿನಲ್ಲಿ ಸೀಟ್ಸ್ ಇರುತ್ತೆ. ಆ ಸೀಟ್ ಟಿಕೆಟ್ ನಂಬರ್ ಪ್ರಕಾರ ನಾವು ಕೂತ್ಕೊಬೇಕಾಗುತ್ತೆ. ನಮ್ದಿದ್ದು ಮೇಲ್ಗಡೆ ಇತ್ತು ಈ ಟೈಮು ಹ್ಯಾವ್ಸ್ ಲಾಕಿಂದ ಪೋರ್ಟ್ ಬ್ಲೇರ್ಗೆ. ತುಂಬ ಚೆನ್ನಾಗಿತ್ತು ಮೇಲ್ಗಡೆ ವ್ಯೂ ಮಾತ್ರ. ನಾವು ಟೋಟಲ್ 26 ಮೆಂಬರ್ಸ್ ಹೋಗಿದ್ವಿ. ಎಲ್ಲರೂ ತುಂಬ ಫ್ರೆಂಡ್ಲಿಯಾಗಿ ಎಂಜಾಯ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ವಿ. ಸೊ ಫೆರ್ರಿನಲ್ಲೇ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಬಟ್ ತುಂಬ ಎ ಸಿನಲ್ಲಿ ಇದ್ದರೆ ಸಫೋಕೇಶನ್ ಆಗುತ್ತೆ. ಎಲ್ಲರಿಗೂ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಥರ, ತಲೆ ಸುತ್ತ ಥರ ಆಗ್ತಾಯಿತ್ತು. ಬಟ್ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯೆನ್ಸ್. ಚೆನ್ನಾಗಿತ್ತು. ಎಲ್ಲರೂ ಎಂಜಾಯ್ ಮಾಡಿದ್ವಿ. ಎಲ್ಲ ಡಿಫ್ರೆಂಟ್ ಡಿಸ್ಟಿಕ್ಕಿಂದ ಡೀಲರ್ಸ್ ಮತ್ತು ಅವ್ರ ಫ್ಯಾಮಿಲಿ ಬಂದಿದ್ದರು. 1.5 hour ಜರ್ನಿ 8ಗೆ ಸ್ಟಾರ್ಟ್ ಆಯಿತು. 9:30ಗೆ ನಾವು ಪೋರ್ಟ್ ಬ್ಲೇರ್ ರೀಚ್ ಆದ್ವಿ. ಲಗೇಜಸ್ ಎಲ್ಲ ಹೋಟೆಲ್ಗೆ ಶಿಫ್ಟ್ ಮಾಡಿದ್ರು. ನಮಗೆ ಮ್ಯೂಸಿಯಮಿಗೆ ಕರ್ಕೊಂಡೋದ್ರು. ಅಲ್ಲೇ ಇದೆ ಮ್ಯೂಸಿಯಮ್, ಝೋನಲ್ ಆಂಥ್ರೋಪಾಲಜಿಕಲ್ ಮ್ಯೂಸಿಯಮ್ ಅಂತ ಕರ್ಕೊಂಡೋದ್ರು. ಈ ಮ್ಯೂಸಿಯಮ್ ಓಕೆ ಇತ್ತು. ಒಂದೇ ಫ್ಲೋರ್ ಇದ್ದಿದ್ದು. ನಾನು ಬೇಗ ಹೋಗಿ ನೋಡ್ಕೊಂಬಂದೆ. ಪ್ರಣವಿನ ಮತ್ತೆ ಎತ್ಕೊಂಡು ಬಂದೆ. ಅವಳು ತುಂಬ ಹಠ ಮಾಡ್ತಿದ್ಲು. ಕರ್ಕೊಂಡೋಗಿ ಎಳ್ನೀರು ಕುಡಿಸ್ದೆ. ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಕೋಕೋನಟ್ ಮಾತ್ರ. ನೆಕ್ಸ್ಟು ಈ ಮ್ಯೂಸಿಯಮ್ ಇಂದ ಸಮುದ್ರಿಕಾ ಮ್ಯೂಸಿಯಂ, ನ್ಯಾವಲ್ ಮೆರೈನ್ ಮ್ಯೂಸಿಯಂ, ಸಮುದ್ರಿಕಾ ಮ್ಯೂಸಿಯಂ ಅಂತ. ಅದು ಸೂಪರಾಗಿತ್ತು. ಫಸ್ಟ್ ಮ್ಯೂಸಿಯಮ್ಗಿನ್ನ ಈ ಮ್ಯೂಸಿಯಂ ತುಂಬ ಚೆನ್ನಾಗಿತ್ತು. ಮಳೆ ಬರ್ತಾಯಿತ್ತು. ನೆಕ್ಸ್ಟು ನಮ್ಮನ್ನ ಹೋಟೆಲ್ ರೂಮ್ಗೆ ಕರ್ಕೊಂಡೋದ್ರು. ಲಂಚ್ ಎಲ್ಲ ಮುಗಿಸ್ಕೊಂಡು ನಾವು ಉಳ್ಕೊಂಡಿದ್ದು ಹೋಟೆಲು ದಿ ಹೋಟೆಲ್ ಡ್ರಿಫ್ಟ್ವುಡ್ ಅಂತ. ಬಟ್ ಹೋಟೆಲ್ ರೂಮ್ಸ್ ಎಲ್ಲ ಅಷ್ಟು ಕಂಫರ್ಟಬಲ್ ಆಗಿರಲಿಲ್ಲ. ಲಂಚ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು 4 o'clock ಹಂಗೆ ನಾವು ಬೀಚ್ಗೆ ಹೋದ್ವಿ. ಕಾರ್ಬಿನ್ ಕೋವ್ ಬೀಚ್ ಅಂತ ಅಲ್ಲಿ ಕರ್ಕೊಂಡೋದ್ರು. ಈ ಬೀಚು ನಾವು 2 ಬೀಚ್ ನೋಡಿರೋದಕ್ಕಿಂತ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಕ್ಲೀನ್ನೆಸ್ ಕೂಡ ಇರಲಿಲ್ಲ. ಬಟ್ ಆದರೂ ಆಟ ಆಡಿದ್ವಿ. ಮತ್ತು ಬೀಚಲ್ಲೆಲ್ಲ ಪ್ರಣವಿ ಇವರು ಎಲ್ಲರೂ ಆಟ ಆಡಿದ್ರು. ಸ್ವಲ್ಪ ಜನ ಮಾತ್ರ ಆಟ ಆಡಿದ್ರು. ಸ್ವಲ್ಪ ಜನ ವಾಟರ್ ನೋಡೇ ಭಯ ಬಿದ್ದುಬಿಟ್ಟು ಆಟ ಆಡಲಿಲ್ಲ. ಅಂದರೆ ತುಂಬ ಗಲೀಜಿತ್ತು ಈ ಬೀಚಲ್ಲಿ. ಅಷ್ಟು ಕ್ಲೀನಾಗಿರಲಿಲ್ಲ. ಆ 2 ಬೀಚ್ ನೋಡಿದ್ದರಿಂದ ನಾವು ಈ ಬೀಚು ಅಷ್ಟು ಕಂಫರ್ಟಬಲ್ ಅನಿಸ್ಲಿಲ್ಲ. ಇವರಿಬ್ಬರು ಬೀಚಲ್ಲಿ ಕೂಡ ಆಟ ಆಡಿದ್ರು. ನಾವು ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ನೆಕ್ಸ್ಟು ಬೀಚಿಂದ ತಿರಂಗ ಪಾರ್ಕಿಗೆ ಕರ್ಕೊಂಡೋದ್ರು. ಚೆನ್ನಾಗಿತ್ತು ತಿರಂಗ ಪಾರ್ಕ್ ಕೂಡ. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ. ಗ್ರೂಪ್ ಫೋಟೋಸ್ ಎಲ್ಲ ತಗೊಂಡ್ವಿ. ನೆಕ್ಸ್ಟು ತಿರಂಗ ಪಾರ್ಕಿಂದ ಹೋಟೆಲ್ ರೂಮ್ಗೆ ಕರ್ಕೊಂಡೋದ್ರು. ಡಿನ್ನರ್ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡಿದ್ವಿ. ಇದಾಗಿತ್ತು ನಮ್ಮ 4th ಡೇ ಇನ್ ಅಂಡಮಾನ್.